ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೊಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಊರ ಕಡೆ ಸಿಗುತ್ತೆ ಇದು ಸೊಂಡೆಕಾಯಿ ಅಂತ. ನಿಮಗದು ಗೊತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಮಾಡೋಣ ಇವತ್ತು ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರ ಫ್ರೆಂಡ್ ಕೊಟ್ಟಿದ್ರಂತೆ. ಇದು ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ಈ ಸಾಂಬಾರು. ನಿಮಗೂ ಕೂಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಮಾಡುವ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಸೊಂಡೆಕಾಯಿ ಅಂದರೆ ನಾವು ಸ್ವಲ್ಪ ಹಂಗೆ ಬಿಡಿಸ್ಕೊಂಡು ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಗೆ ಹೆಂಗಿರುತ್ತೆ ಅಂತ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ. ಇದೆಲ್ಲ ಕ್ಲೀನಾಗಿ ಇವಾಗ ಒಂದೊಂದೇ ಎಲ್ಲ ಕ್ಲೀನಾಗಿ ಬಿಡಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇದಂಗೆ ಇಟ್ಟಿದೆ ಅಷ್ಟೇ. ನೋಡಿ, ಈ ಥರ ನಾನೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಜಜ್ಜಿದ್ರೆ ಅದರಲ್ಲಿರೋ ಬೀಜ ಎಲ್ಲ ಬರುತ್ತೆ. ಆ ಬೀಜನ ಹಾಕ್ಬಾರ್ದು, ಸ್ವಲ್ಪ ಮುಕ್ಕಾಲು ಬೀಜ ಎಲ್ಲ ತೆಗೆದುಬಿಡಬೇಕು. ಬೀಜ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಅದು ಸಾಂಬಾರು ಅವಾಗ ಟೇಸ್ಟ್ ಹಾಳಾಗ್ಬಿಡುತ್ತೆ. ಈ ಥರ ಎಲ್ಲ ಸ್ವಲ್ಪ ಕುಟಾಣಿ ಇದರಲ್ಲಿ ಈ ಥರ ಕುಟ್ಕೊಂಡ್ರೆ ಬೀಜ ಎಲ್ಲ ಹೊರಗಡೆ ಬರುತ್ತೆ. ಅವಾಗ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು 2-3 ಟೈಮ್ಸು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿ ತೊಳೆದ್ರೆ ಬೀಜ ಎಲ್ಲ ಆಚೆಗೆ ಅದೇ ಬಂದುಬಿಡುತ್ತೆ. ನೀರಿಗೆ ಹಾಕಿದ ತಕ್ಷಣ ಬಂದುಬಿಡುತ್ತೆ. ಅದನ್ನು ಚೆನ್ನಾಗಿ ಒಂದು ಬೌಲೊಳಗಡೆ ತೊಳ್ಕೊಂಡು ಒಂದು 2-3 ಸರಿ ನೀರನ್ನ ಚೇಂಜ್ ಮಾಡಿಕೊಂಡು ತೊಳಿಬೇಕು. ನೋಡಿ, ನಾನು ತೆಗಿತಾಯಿದ್ದೀನಿ. ಈ ಥರ ಬೀಜ ಎಲ್ಲ ಓಪನ್ ಆಗಬೇಕು. ಬೀಜ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅದು ನೀರಲ್ಲಿ ಇರಲಿಲ್ಲ ಅಂದರೆ ಬ್ಲ್ಯಾಕ್ ಬಂದುಬಿಡುತ್ತೆ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 2-3 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಬೇಕು. ಜಾಸ್ತಿ ಏನು ಆಯಿಲ್ ಬೇಕಾಗಲ್ಲ, ಸ್ವಲ್ಪ ಆ್ಯಡ್ ಮಾಡಿ ಆಮೇಲೆ ಸೊಂಡೆಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಬೌಲಷ್ಟು ಆಗಿತ್ತು ನನಗೆ, ಅದಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಂದು 5 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಬೇಕು. ಸೇಮ್ ಬಟಾಣಿ ತಿಂದರೆ ನಾವು ಯಾವ ಥರ ಅನಿಸೋದೋ ಅದೇ ಥರ ಫೀಲ್ ಇರುತ್ತೆ. ಏನೋ ಆ ಥರ ಗಟ್ಟಿ ಅನ್ನೋ ಥರ ಏನಿಲ್ಲ, ಅದು ಸೀದಲ್ವ, ಅದು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆಗ್ತಾಯಿದ್ದಂಗೆ ನೆಕ್ಸ್ಟು ಇದು ಫ್ರೈ ಆದಮೇಲಿಂದ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು ಇಷ್ಟು ತೊಗೋಬೇಕು. ನೋಡಿ, ನಾನು ಇಲ್ಲಿ ತೊಗೊಂಡಿದ್ದೀನಿ, ಅಷ್ಟು ತೊಗೋಬೇಕು. ಇವಾಗ ಒಂದೊಂದು ಆ್ಯಡ್ ಮಾಡೋಣ. ಫಸ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ನಾವು ಮಾಮೂಲಿ ಏನಾದರೂ ಗ್ರೇವಿ ಸಾಂಬಾರೆಲ್ಲ ಮಾಡಿದಾಗ ಹೆಂಗೆ ಹುರ್ಕೊತೀವೋ ಆ ಥರ ಹುರ್ಕೊಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗ್ತಾಯಿದ್ದಂಗೆ ಟೊಮೆಟೊ, ಒಂದು ಹೇಳಿದ್ನಲ್ಲ ಆವಾಗಲೇ, ಆ ಥರ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಸ್ವಲ್ಪ ಸಾಫ್ಟ್ ಆದಮೇಲೆ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎರಡೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಇದೆಲ್ಲ ಸಾಫ್ಟ್ ಆಗೋವರೆಗೂ ಬಿಡಬೇಕು. ಇವಾಗ ಅದು ಬೇಯ್ತಾ ಇದೆ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಕಲರು ಚೆನ್ನಾಗಿರುತ್ತೆ ಅಂತ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಒಂದು 2 ಸರಿ ಇದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ತೊಳ್ಕೊಂಡು ಇಟ್ಕೊಂಡಿರೋದು ತೊಗರಿ ಬೇಳೆನ ಒಂದು ಬೌಲಿಂದ ಸ್ವಲ್ಪ ಜಾಸ್ತಿ ಅಷ್ಟು ಬೇಳೆನ ತೊಳೆದಿಟ್ಕೊಂಡು ಹಾಕಬೇಕು. ಬೇಳೆನೂ ಕೂಡ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆಗ್ತಿದ್ದಂಗೆ ನಾನು ತೊಗೊಂಡಿದ್ದೀನಲ್ಲ ಈ ಗ್ಲಾಸಲ್ಲಿ 2-2.5 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಅದು ಸ್ವಲ್ಪ ವಿಜಿಲೆಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಬೇಳೆ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಗಟ್ಟಿಯಾಗುತ್ತೆ. ಅದಕ್ಕೆ ಒಂದು 2.5 ಗ್ಲಾಸು. ನೋಡಿ ಕನ್ಸಿಸ್ಟೆನ್ಸಿ, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮ್ ಆಗಿದೆ. ರೈಸು, ಚಪಾತಿ ಏನು ಬೇಕಾದರೂ ಇದ್ರ ಜೊತೆ ತಿನ್ಬೋದು. ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿ ಮತ್ತು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಫುಲ್ ಒಂದು ಮಿಕ್ಸ್ ಆದಮೇಲೆ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಮನೇಲಿ ಮಾಡಿರೋದೇ ಸಾಂಬಾರು ಪುಡಿ, ತರಕಾರಿ ಸಾಂಬಾರಿಗೆ ಅಂತ ಮಾಡಿರ್ತೀವಲ್ಲ ಆ ಪೌಡರು, ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಜಾಸ್ತಿ ಏನೂ ಆಗೋಲ್ಲ ಅದು. ಸೊ ಒಂದು 3 ಟೇಬಲ್ ಸ್ಪೂನ್ ಆದರೆ ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಕುದಿಯೋಕ್ಕೆ ಬಿಡಬೇಕು. ಇದೆಲ್ಲ ಚೆನ್ನಾಗಿ ನೀಟಾಗಿ ಕುದಿಬೇಕು. ಕುದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಅಲ್ಲಿವರೆಗೂ ಕ್ಲೋಸ್ ಮಾಡ್ಬೋದು. ಚೆನ್ನಾಗಿ ಕುದಿಬೇಕು ಇವಾಗ ಇದು. ನೆಕ್ಸ್ಟು ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು 3 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಟೇಸ್ಟ್ ಮಾಡಿ ನೋಡಿ. ಸಾಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಿ.
ಆಲ್ಮೋಸ್ಟ್ ಮುಗಿತಾ ಬಂದಿದೆ. ನಾವು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ನ ಮುಚ್ಚಬೇಕು. ಕುಕ್ಕರ್ ಲಿಡ್ನ ಮುಚ್ಚಬೇಕು. ಕುಕ್ಕರ್ ಲಿಡ್ ಮುಚ್ಚಿ ಒಂದು 2 ವಿಜಿಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. 2 ವಿಜಿಲ್ ಹಾಕ್ಸ್ಕೊಬೇಕು. ಇವಾಗ ನಾನು ಕ್ಲೋಸ್ ಮಾಡಿದ್ದೀನಿ ಲಿಡ್. ಇವಾಗ ವಿಜಿಲ್ ಹಾಕ್ಸ್ಕೊಬೇಕು. ನಿಮಗೂ ಏನಾದರೂ ಸೊಂಡೆಕಾಯಿ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಅನಿಸುತ್ತೆ, ಸೂಪರಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಗೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಚಿಕ್ಕದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಾವು ಯಾವುದೇ ಒಂದು ಅಡುಗೆ ಮಾಡಿದ್ರೂ ಒಗ್ಗರಣೆ ಅನ್ನೋದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಗ್ಗರಣೆ ಕ್ಲೀನಾಗಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಸೊಂಡೆಕಾಯಿ, ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಡಬೇಕು. ಕುಕ್ಕರಲ್ಲಿ ಬೇಯಿಸಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ಈ ಥರ ಗಟ್ಟಿಯಾಗಿದೆ. ಅದಕ್ಕೆ ಸ್ವಲ್ಪ ನಾನು ಅದೇ ಕುಕ್ಕರ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ತುಂಬ ತೆಳು ಬೇಡ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಒಂದು ರೌಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕದು. ಈಗ ಒಂದು ಬೌಲ್ ಒಳಗಡೆ ಒಂಚೂರು ಹಸಿ ಹುಣಸೆಹಣ್ಣ ನೆನೆಸಿಟ್ಕೊಂಡಿದೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದೆ. ಅದು ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನೆಲ್ಲ ನೀಟಾಗಿ ಬೌಲಲ್ಲಿ ಕೈಯಲ್ಲೆಲ್ಲ ನೀಟಾಗಿ ಕಿವುಚಿದ್ದೀನಿ. ಅದನ್ನು ಹುಳಿ ಮಾತ್ರ ಹಾಕಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಸಾಂಬಾರಿಗೆ ಹುಳಿ ಬೇಕಲ್ವ, ಹುಳಿ ಇದ್ರೇ ಸಾಂಬಾರು ಟೇಸ್ಟು. ಅದಕ್ಕೆಲ್ಲ ಹಾಕಿದ್ದೀನಿ. ಇವಾಗ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಿಕ್ಸ್ ಕೊಟ್ಬಿಡಬೇಕು. ಮಿಕ್ಸ್ ಆದಮೇಲೆ ಅದು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಒಂದು 10 ಮಿನಿಟ್ಸ್ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಕುದೀತಾ ಇರಬೇಕಾದ್ರೇ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿ ನೋಡಿ. ಯಾಕಂದರೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಇವಾಗಲೇ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಟ್ಟು ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಇಲ್ಲ ಏನಾದರೂ ಉಪ್ಪು ಖಾರ ಬೇಕಂದರೆ ಸ್ವಲ್ಪ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊಂಡೆಕಾಯಿ ಸಾಂಬಾರು ಆಲ್ಮೋಸ್ಟ್ ಮುಗೀತಾ ಇದೆ. ನಾನು ಮಧ್ಯಾಹ್ನದ ಊಟಕ್ಕೆ ಚಪಾತಿ ಸ್ವಲ್ಪ ರೈಸು ಮಾಡ್ಕೊಂಡಿದ್ದೆ. ನಾವು ಚಪಾತಿ, ದೋಸೆ, ಇಡ್ಲಿ ಯಾವ್ದು ಜೊತೆ ಬೇಕಾದರೂ ಇದನ್ನು ತಿನ್ಬೋದು. ಒಂದು ಒಳ್ಳೆ ಟೇಸ್ಟಿಯಾಗಿರೋ ಸಾಂಬಾರು ನೋಡಿ ರೆಡಿಯಾಗಿದೆ. ನಾನು ಸ್ವಲ್ಪ ರೈಸು, 2 ಚಪಾತಿ ಮತ್ತು ಸಾಂಬಾರು ಹಾಕ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಸೊಂಡೆಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ. ರೆಸಿಪಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ
ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು.